ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೊಮೊಟೊ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. 10 ನಿಮಿಷದಲ್ಲಿ ಮಾಡಿಬಿಡ್ಬೋದು ಈ ಸಾಂಬಾರು. ತುಂಬ ಟೇಸ್ಟಾಗೂ ಇರುತ್ತೆ. ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ, ಇಲ್ಲಾಂದರೆ ನಾವೆಲ್ಲರೂ ಹೊರಗಡೆ ಹೋಗಿ ಬಂದಾಗ ಈ ಥರ ಸಾಂಬಾರು ಮಾಡ್ಕೋಬೋದು. ಈಸಿಯಾಗಿ ಮಾಡಿಬಿಡ್ಬೋದು. ಈಗ 3 ಟೊಮೊಟೊ ಹಣ್ಣನ್ನ ಕೈಯಲ್ಲಿ ಈ ಥರ ಕಿವುಚ್ಕೋತಾ ಇದ್ದೀನಿ. ಹಣ್ಣಾಗಿರೋ ಟೊಮೊಟೊ ಹಣ್ಣು ತೊಗೊಳ್ಳಿ. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಬಿಟ್ಟು ಅದರ ರಸ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಈಗ ಈ ಸಿಪ್ಪೆ ಎಲ್ಲನೂ ತಗೊಳ್ತಾ ಇದ್ದೀನಿ. ಈಗ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿನೂ ಹಾಕ್ಕೊಳ್ಳಿ. ತೋರ್ಸೋದು ಮರ್ತುಬಿಟ್ಟೆ. ಹಾಕ್ಕೊಂಡು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 5-6 ಬೆಳ್ಳುಳ್ಳಿ ಗೆಜ್ಜಿರೋಂಥದ್ದು, ಒಂದು 5-6 ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ, ಇದು ಸಣ್ಣ ಈರುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈ ಟೊಮೊಟೊ ಹಣ್ಣು ಕಿವುಚಿರೋಂಥದ್ದನ್ನ ರಸನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ. ಈಗ ನೋಡಿ ಇದು ಚೆನ್ನಾಗಿ ಕುಯ್ದೀತಾ ಇದೆ. ಈಗ ಫ್ರೆಶ್ ಆಗಿರೋಂಥ 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಈ ಸಾಂಬಾರು ಬಂದು ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,